ಆತ್ಮ ರಕ್ಷಣೆಗಾಗಿ ಕರಾಟೆ ಕಲೆ ಅವಶ್ಯಕ. ಶ್ರೀನಿಧಿ ಕುದರ್. ಆತ್ಮ ರಕ್ಷಣೆಗೆ ಕರಾಟೆ ಕಲೆ ಸಹಕಾರಿಯಾಗಿದೆ ಎಂದು ಉದ್ಯಮಿ ಶ್ರೀನಿಧಿ ಕುದರ್ ಹೇಳಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪೇಟೆ ಶಾಲಾ ಆವರಣದಲ್ಲಿ ನಡೆದ ಸೋಟೋಕಾನ್ ಸ್ಕೂಲ್ ಆಫ್ ಮಾರ್ಷಲ್ ಆರ್ಟ್ಸ್ ಇಂಡಿಯಾ ಚಾಮರಾಜನಗರ ವತಿಯಿಂದ ಕರಾಟೆ ಕಲರ್ ಬೆಲ್ಟ್ ಟೆಸ್ಟ್ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಕರಾಟೆ ಜಪಾನ್ನಲ್ಲಿ ಹುಟ್ಟಿಕೊಂಡ ಒಂದು ಜನಪ್ರಿಯ ಆತ್ಮರಕ್ಷಣೆ ಸಮರ ಕಲೆಯಾಗಿದ್ದು, ಕರಾಟೆ ಎಂದರೆ ಜಪಾನಿ ಭಾಷೆಯಲ್ಲಿ ಖಾಲಿ ಕೈ ಎಂದು ಅರ್ಥ. ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಬರೀ ಕೈ, ಕಾಲು, ಮೊಣಕೈ ಮತ್ತು ಮೊಣಕಾಲುಗಳನ್ನು ಬಳಸಿ ಎದುರಾಳಿಯ ವಿರುದ್ಧ ಹೋರಾಡುವ ಕಲೆ ಇದಾಗಿದ್ದು, ಇದು ಮಕ್ಕಳಲ್ಲಿ ಶಿಸ್ತು, ದೈಹಿಕ, ಮಾನಸಿಕವಾಗಿ ಸದೃಢಗೊಳಿಸಲು ಸಹಾಯ ಮಾಡುತ್ತದೆ ಎಂದರು. ಎಂಇಟಿ ಆಂಗ್ಲ ಮಾಧ್ಯಮ ಶಾಲೆಯ ಮೊಹಮ್ಮದ್ ಅಜೀಂ ನಾಗ ಮಾರ್ಷಲ್ ಕರಾಟೆ ಸಂಸ್ಥೆ ಸೋಸ್ಲೆ ಸಿದ್ದರಾಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಕೀಲ ಎಹಾನ್ಸ್ ಜಾವೇದ್, ಕುಮಾರ್ ಚಿಕ್ಕಿಹೊಳೆ, ಗ್ರ್ಯಾಂಡ್ ಮಾಸ್ಟರ್ ನಾಗರಾಜು ಜಟ್ಟಿ, ಸೆನ್ಸಾಯಿಗಳಾದ ಗಣೇಶ್ ಮೂರ್ತಿ, ಎಂ ನಾಗೇಂದ್ರ, ಜಿತೇಶ್, ರವೀಶ್ ನಾಗಾಭರಣ, ಫರ್ಖಾನ್ ಪಾಷಾ, ರೆಹಾನ್ ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಹಿರಿಯರೇ, ಜೊತೆಗೆ ಶೋಟಿಕನ್ ಸ್ಕೂಲ್ ಆಫ್ ಕರಾಟೆ ಮಾರ್ಷಲ್ ಆರ್ಟ್ಸ್ನ ಫೌಂಡರ್ ಆದಂತಹ ನಾಗರಾಜ್ ಜಟ್ಟಿ ಸಾಹೇಬ್ರೆ, ಮತ್ತು ಎಲ್ಲ ಇಲ್ಲಿ ನೆರೆದಿರುವ ಮಕ್ಕಳೇ ಮತ್ತು ಪೋಷಕರೇ, ಈ ದಿನ ಕರಾಟೆಯನ್ನು ಬೆಲ್ಟ್ ವಿತರಣಾ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದು, ಮಕ್ಕಳಿಗೆ ಕರಾಟೆ ಅಂದರೆ ಏನು ಅಂತ ಫಸ್ಟು ಕೇಳಬೇಕಾಗುತ್ತೆ. ಕರಾಟೆ ಎಂದರೆ ಕರ ಎಂದರೆ ಖಾಲಿ, ಟೆ ಎಂದರೆ ಕೈ, ಅಂದರೆ ಖಾಲಿ ಕೈ ಅಂತ. ಕರಾಟೆ ಅಂದರೆ ಅರ್ಥ ಏನಂದರೆ ಕನ್ನಡದಲ್ಲಿ ನಿಮಗೆ ಖಾಲಿ ಕೈ. ಖಾಲಿ ಕೈ ಯಾಕಪ್ಪ ಅಂದರೆ, ಹಿಂದೆ ಶತ್ರು ದೇಶಗಳಲ್ಲಿ ಯುದ್ಧ ಮಾಡಕ್ಕೆ ಬಂದಾಗ ಯಾವುದೋ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಂಗಿಲ್ಲ ಅಂತ ಹೇಳಿದ್ರು. ಆ ಟೈಮಲ್ಲಿ ತಮ್ಮ ಆತ್ಮರಕ್ಷಣೆಯನ್ನು ತಾವೇ ಸ್ವತಃ ತಮ್ಮ ಕೈಗಳಲ್ಲಿ ಮಾಡ್ಕೋಬೇಕಾಗಿತ್ತು. ಆವಾಗ ಶುರುವಾದಂಥದ್ದೇ ಈ ಒಂದು ಕರಾಟೆ. ಇದು ತಂಜಾವೂರಿನ ಬೋಧಿನಾಥನ್ ಕಡೆಯಿಂದ ಪ್ರಾರಂಭವಾದರೂ ಹೆಚ್ಚು ಪ್ರಚಲಿತವಾಗಿದ್ದು ಜಪಾನ್ ಮತ್ತು ಚೀನಾ, ಹೊರಗಡೆ ಏಷ್ಯಾ ಕಂಟ್ರೀಸ್ಗಳಲ್ಲೇ ಇದು ಹೆಚ್ಚು ಪ್ರಚಲಿತವಾಗಿದೆ. ಅಲ್ಲಿ ಪ್ರಚಲಿತವಾಗಿದ್ದು ಯಾವಾಗ ಅಂದರೆ ಒಂದು ಚಿತ್ರಗಳ ಮೂಲಕ ಇದು ಹೆಚ್ಚು ಪ್ರಚಲಿತವಾಯಿತು. ನಾವು ನಮ್ಮ ಬಾಲ್ಯದಲ್ಲಿ ನೋಡಿದ್ದು ಬ್ರೂಸ್ಲಿ, ಇವರೆಲ್ಲ ನೋಡ್ತಾ ಇದ್ದೋ ಮೂವಿಗಳನ್ನ. ಬಟ್ ಅವರಲ್ಲಿ ಬ್ರೂಸ್ಲಲ್ಲಿ ಏನು ಕಂಡು ಅಂದರೆ ಅದು ಸ್ಪೀಡ್, ಆ್ಯಕ್ಯುರಸಿ, ಅವರು ಹೆಂಗೆ ತಮ್ಮ ಫೈಟಿಂಗ್ ಆಗಲಿ ಇನ್ನೊಂದಾಗಲಿ ಕರಾಟೆ ಮೂಲಕ ಪ್ರದರ್ಶನ ಮಾಡ್ತಿದ್ದು ಅಂತ. ಅದು ನೆಕ್ಸ್ಟು ನಮಗೆ 90s ಕಿಡ್, ನಾವು 95 ಆ ಟೈಮಲ್ಲಿ ಬಂದಂತಹ ಜಾಕಿ ಚಾನ್ ಮೂವಿಗಳಲ್ಲಿ ಹೆಚ್ಚು ಒಂದು ಕ್ರಿಯಾತ್ಮಕವಾಗಿ ಮೂವಿಗಳನ್ನ. ಜಾಕಿ ಚಾನ್ ಮೂವಿ ಅಂದರೆ ಅವ್ರು ಯಾಕೆ ಅಷ್ಟು ವಿಶ್ವದಲ್ಲೇ ಪ್ರಸಿದ್ಧರಾಗಿದ್ರು ಅಂದರೆ ಇದೇ ಕರಾಟೆ ಕಲೆಯಿಂದ. ಈ ಕಲೆ ನಮ್ಮ ಇಲ್ಲಿ ಲೋಕಲಿಂದ ಹಿಡಿದು ನಾವು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೆಯೋಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ಈ ದಿನ ಚಾಮರಾಜನಗರದಲ್ಲಿ ಇಷ್ಟು ಮಕ್ಕಳು, ಅದರಲ್ಲೂ ಹೆಣ್ಣುಮಕ್ಕಳು ಭಾಗವಹಿಸ್ತಿರೋದು ನಮಗೆ ತುಂಬ ಸಂತೋಷದ ವಿಷಯ. ಜೊತೆಗೆ ಈ 3 ಒಂದು ಟೀಮ್ಗಳನ್ನು ಕಟ್ಟಿ ಮಕ್ಕಳುಗಳನ್ನ ಇಲ್ಲಿ ಕೋಚಿಂಗ್ ಕೊಡ್ತಿರೋಂತಹ ಎಲ್ಲ ನಮ್ಮ ಬ್ಲ್ಯಾಕ್ ಬೆಲ್ಟ್ನ ಸಹೋದರರು ಸಹೋದರಿಯರು, ಜೊತೆಗೆ ಇದನ್ನು 25 ವರ್ಷದಿಂದ ಕಾಲ ತಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಸೇವೆಯಲ್ಲಿದ್ದರು ನಾಗರಾಜ್ ಸರ್ ಅವರು. ಈ ಕರಾಟೆ ಅನ್ನೋದನ್ನು ನಿಲ್ಲಿಸದೆ ಚಾಮರಾಜನಗರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಮೈಸೂರು ಎಲ್ಲ ಕಡೆನೂ ಅವ್ರದ್ದು ಒಂದು ಕರಾಟೆ ಕ್ಲಾಸ್ಗಳು, ಅಕಾಡೆಮಿಗಳು ನಡೀತಾ ಇದೆ. ಅವ್ರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ರೀತಿ ನಮ್ಮ ಚಾಮರಾಜನಗರದಲ್ಲಿ ಮಕ್ಕಳುಗಳು ಈ ಜಿಲ್ಲೆಯ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿ ಜಿಲ್ಲೆಗೆ ಕೀರ್ತಿ ತರಲಿ ಅಂತ ಹೇಳ್ತಾ ನನ್ನ ಇಲ್ಲಿ ಕರೆಸಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು.